ಆತ್ಮೀಯ ಸ್ನೇಹಿತರೆ, ತಮ್ಮದೇ ಆಗಿರತಕ್ಕಂತಹ ಯೂಟ್ಯೂಬ್ ಚಾನಲ್ KSP ಸ್ಟಡಿ ಪಾಯಿಂಟ್ ಈ ಒಂದು ವಿಡಿಯೋದಲ್ಲಿ SSLC ಸಮಾಜ ವಿಜ್ಞಾನ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲೇ ನೋಡ್ತಾ ಹೋಗೋಣ. ಎಲ್ಲ ಪ್ರಶ್ನೆಗಳೇನಂತಂದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 10/1/2026 ರಂದು ನಡೀತಕ್ಕಂಥ ಒಂದು ಪರೀಕ್ಷೆಗೆ ಈ ಒಂದು ವಿಡಿಯೋ ನಿಮಗೆ ತುಂಬ ಉಪಯೋಗ ಆಗ್ತದೆ. ಆ ಕಾರಣದಿಂದಾಗಿ ಈ ಒಂದು ವಿಡಿಯೋನ ಇಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡ್ಕೊತಾ ಹೋಗೋಣ. ಇಲ್ಲಿ 8 ಪ್ರಶ್ನೆಗಳೇನಂತಂದ್ರೆ ಬಹು ಆಯ್ಕೆ ಪ್ರಶ್ನೆಗಳಿರ್ತಾವೆ. ಇಲ್ಲಿ ನೋಡ್ಕೊತಾ ಹೋಗೋಣ. ಇದು ಸಂಪೂರ್ಣವಾಗಿ ಏನಪ್ಪ ಅಂದ್ರೆ ನೀಲನಕ್ಷೆಯನ್ನು ಆಧರಿಸಿಕೊಂಡು ರಚನೆ ಮಾಡಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಇಲ್ಲಿ ಅದನ್ನು ನೀವಿಲ್ಲಿ ಗಮನಿಸಬಹುದು. ಮೊದಲೇ ಒಂದು ಬಹು ಆಯ್ಕೆ ಪ್ರಶ್ನೆಯಲ್ಲಿ ಇರ್ತಕ್ಕಂಥ ಪ್ರಶ್ನೆ ಯಾವಪ್ಪ ಅಂದ್ರೆ ಮೈಸೂರು ಸಂಸ್ಥಾನದ ರಾಜ್ಯಗೀತೆ ಕಾಯೋಶ್ರೀ ಗೌರಿಯನ್ನು ರಚಿಸಿದವರು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾರಂತಂದ್ರೆ ಬಸಪ್ಪ ಶಾಸ್ತ್ರಿಗಳು ಅಂತೇಳಿ, ಸಿಂಪಲ್ಲಾಗಿ ಬಸಪ್ಪ ಶಾಸ್ತ್ರಿ ಅಂತೇಳಿ ಕರಿತೀವಿ. ಇನ್ನು ಎರಡನೇ ಪ್ರಶ್ನೆಯನ್ನು ಗಮನಿಸಿದಾಗ ಕದನ ಸೌಹಾರ್ದತೆಯ ಒಂದು ಮೈತ್ರಿಕೂಟವನ್ನು ರಚಿಸಿಕೊಂಡ ದೇಶಗಳು ಅಂತೇಳಿ ಒಂದು ಪ್ರಶ್ನೆ ಇದೆ. ಅದು ಉತ್ತರ ನೋಡೋದಾದ್ರೆ ಆಪ್ಷನ್ ಸಿ ಆಗ್ತದೆ. ಅದು ಯಾವುದಂದ್ರೆ ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ ಮತ್ತು ಇಟಲಿ ಅಂಥೇಳಿ. ಇನ್ನು ಮೂರನೇ ಪ್ರಶ್ನೆಯನ್ನು ಗಮನಿಸಿದಾಗ ವಿಶ್ವ ಆರೋಗ್ಯ ಸಂಸ್ಥೆಯ ಮುಖ್ಯ ಕಚೇರಿ ಇರುವುದು ಎಲ್ಲಿಪ್ಪ ಅಂದ್ರೆ ಇದು ಜೆನೆವಾದಲ್ಲಿ ಕಂಡುಬರ್ತದೆ. ಆಪ್ಷನ್ ಡಿ. ನಾಲ್ಕನೇ ಪ್ರಶ್ನೆ ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಅಂಟಿದ ಕಳಂಕ ಎಂದು ಹೇಳಿದವರು ಅಂತೇಳಿ ಒಂದು ಪ್ರಶ್ನೆ ಇದೆ. ಇದನ್ನು ಹೇಳ್ತಾರೆ ಯಾರಂತಂದ್ರೆ ಮಹಾತ್ಮ ಗಾಂಧೀಜಿಯವರು. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಅಂತ ಹೇಳ್ಬೋದು. ಒಂದು ವಾಕ್ಯದಲ್ಲಿ ಕೂಡ ಬರ್ಬೋದು. ಅದೇ ರೀತಿ ನರ್ಮದಾ ಬಚಾವ್ ಆಂದೋಲನದ ನೇತೃತ್ವ ವಹಿಸಿದ್ದವರು ಅಂತೇಳಿ ಒಂದು ಪ್ರಶ್ನೆ ಇದೆ. ಅದಕ್ಕೆ ಉತ್ತರವನ್ನು ನೋಡೋದಾದ್ರೆ ಮೇಧಾ ಪಾಟ್ಕರ್ ಅಂತಕ್ಕಂಥವ್ರು. ಇನ್ನು ಅದೇ ರೀತಿ ಆರನೇ ಪ್ರಶ್ನೆಯನ್ನು ಗಮನಿಸಿದಾಗ ಮಾಸಿನ್ ರಾಮ್ ಅಧಿಕ ಮಳೆ ಪಡೆಯುವ ಪ್ರದೇಶಗಳು ಗುಂಪಿಗೆ ಸೇರಿದೆ ಏಕೆಂದರೆ. ನೋಡಿರಿ ಯಾವ ರೀತಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ ಡಿ ಆಗ್ತದೆ. ಅದು ಏನಂತಂದ್ರೆ ಅದು ವಾರ್ಷಿಕ 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆಯನ್ನು ಪಡೀತದೆ, ಆ ಕಾರಣಕ್ಕಾಗಿ. ಏಳನೇ ಪ್ರಶ್ನೆ ಭಾರತದ ಪ್ರಾದೇಶಿಕ ಮತ್ತು ಸ್ವತಂತ್ರ GPS ವ್ಯವಸ್ಥೆ ಹೆಸರು. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನಾವಿಕ್ ಅಂತೇಳಿ ಹೆಸರನ್ನು ಇಡಲಾಗಿದೆ. ಅದೇ ರೀತಿ ಎಂಟನೇದು ಏಕರೂಪದ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಅವಕಾಶ ಮಾಡಿಕೊಟ್ಟ ಭಾರತ ಸಂವಿಧಾನದ ತಿದ್ದುಪಡಿ ಅಂತೇಳಿ ಕೇಳಿದ್ದಾರೆ ಇಲ್ಲಿ. ಅದು ಯಾವುದಪ್ಪ ಅಂದ್ರೆ 73ನೇ ಒಂದು ತಿದ್ದುಪಡಿ. ಅದು 3 ಹಂತದ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಗಳು ಬರ್ತಾವೆ. ತಾಲೂಕು, ಜಿಲ್ಲಾ ಮತ್ತು ಗ್ರಾಮ ಪಂಚಾಯತಿ ಅಂಥೇಳಿ. ಓಕೆ. ಇನ್ನು ಒಂದು ವಾಕ್ಯದಲ್ಲಿ ನೋಡ್ತಾ ಹೋಗೋಣ. ಇವುಗಳು ಕೂಡ ಏನಂತಂದ್ರೆ 8 ಪ್ರಶ್ನೆಗಳಲ್ಲಿ ನಿಮಗೆ ಇರ್ತವೆ. 9ನೇ ಪ್ರಶ್ನೆ ಅದು ಯಾವುದಪ್ಪ ಅಂದ್ರೆ ಭಾರತವನ್ನು ಒಡೆದು ಆಳಲು ಬ್ರಿಟಿಷರು 1909 ಭಾರತೀಯ ಪರಿಷತ್ ಕಾಯ್ದೆಯನ್ನು ಹೇಗೆ ಬಳಸಿಕೊಂಡರು ಅಂತೇಳಿ. ಇಲ್ಲಿ ಉತ್ತರವನ್ನು ಬರೋದಿಲ್ಲ. ಹೇಳ್ತೀನಿ ನೋಡಿರಿ. ಇಲ್ಲಿ ಹೇಗೆ ತಂದಾಗ 1909ರಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಮುಸ್ಲಿಮರಿಗಾಗಿ ಪ್ರತ್ಯೇಕ ಒಂದು ಮತಕ್ಷೇತ್ರ ಅಥವಾ ಮತಗಟ್ಟೆಯನ್ನು ಕೊಡ್ತಾರೆ. ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಮತಕ್ಷೇತ್ರ ಅಥವಾ ಮತಗಟ್ಟೆ ಅಂಥೇಳಿ. ಅದಕ್ಕೆ ನೀವು ಉತ್ತರವನ್ನು ಬರಿಬೋದು. ಓಕೆ. ನೆಕ್ಸ್ಟು 10ನೇ ಪ್ರಶ್ನೆ ಹಿಟ್ಲರ್ನು ಬೂದು ಅಂಗಿ ದಳವನ್ನು ಏಕೆ ಸಂಘಟಿಸಿದನು ಅಂಥೇಳಿ. ಇದಕ್ಕೆ ಉತ್ತರ ನೋಡೋದಾದ್ರೆ ಗಲಭೆಗಳನ್ನು ಮಾಡಿ ಜನರಲ್ಲಿ ಭಯವನ್ನು ಹುಟ್ಟಿಸಲು ಈ ಒಂದು ಬೂದು ಅಂಗಿ ದಳವನ್ನು ಅಂತ ಒಂದು ಕ್ರೌರ ಪಡೆಯನ್ನು ರಚನೆ ಮಾಡ್ತಾನೆ. ಓಕೆ. 11ನೇ ಪ್ರಶ್ನೆ ವಿಶ್ವಸಂಸ್ಥೆಯ ದತ್ತಿ ಸಮಿತಿಯು ತನ್ನ ಪ್ರಸ್ತುತತೆಯನ್ನು ಕಳೆದುಕೊಂಡಿದೆ ಏಕೆ ಅಂತೇಳಿ. ಇಲ್ಲಿ ಉತ್ತರವನ್ನು ನೋಡೋಣ. ಅದು ಏನಂತಂದ್ರೆ ಈ ಒಂದು ದತ್ತಿ ಸಮಿತಿಗೆ ಇತ್ತೀಚೆಗೆ ಏನಪ್ಪ ಅಂದ್ರೆ ಯಾವುದೇ ಒಂದು ಪ್ರದೇಶವು ಒಳಪಟ್ಟಿಲ್ಲ. ಪ್ರದೇಶಗಳು ಒಳಪಟ್ಟಿಲ್ಲ ಅಂಥೇಳಿ ಉತ್ತರವನ್ನು ಬರಿಬೇಕು. ಪ್ರದೇಶಗಳು ಒಳಪಟ್ಟಿಲ್ಲ ಅಂಥೇಳಿ. ಯಾವುದೇ ಪ್ರದೇಶಗಳು ಇದಕ್ಕೆ ಒಳಪಟ್ಟಿಲ್ಲ ಅಂಥೇಳಿ. ಓಕೆ. ನೆಕ್ಸ್ಟ್ 12ನೇ ಪ್ರಶ್ನೆ ನೋಡೋದಾದ್ರೆ ಭಾರತ ಸಂವಿಧಾನದ 17ನೇ ವಿಧಿಯ ಮಹತ್ವ ಏನು ಅಂತೇಳಿ ಒಂದು ಪ್ರಶ್ನೆ. ಅದು ಏನಂತಂದ್ರೆ ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧ ಮಾಡಿದ. ಅದು ಒಂದು ದೊಡ್ಡ ಮಹತ್ವ. ಇನ್ನು ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಏಕೆ ಕರೆಯುತ್ತಾರೆ ಅಂತೇಳಿ. ಇದಕ್ಕೆ ಉತ್ತರವನ್ನು ಇಲ್ಲಿ ನೋಡ್ತಾ ಹೋಗೋಣ. ಅತಿ ಹೆಚ್ಚು ಒಂದು ಹತ್ತಿ ಬಟ್ಟೆ ಗಿರಣಿಗಳನ್ನು ಹೊಂದಿರತಕ್ಕಂಥದ್ದು, ಆ ಕಾರಣಕ್ಕಾಗಿ ಹತ್ತಿ ಬಟ್ಟೆ ಗಿರಣಿಗಳನ್ನು ಹೊಂದಿದ. ಉತ್ತರವನ್ನು ಬರಿಬೋದು ಹತ್ತಿ ಬಟ್ಟೆ ಗಿರಣಿಗಳಂತೇಳಿ. ಓಕೆ. ಇನ್ನು ಆಯವ್ಯಯವನ್ನು ವ್ಯಾಖ್ಯಾನಿಸಿ ಅಂತೇಳಿ ಒಂದು ಪ್ರಶ್ನೆ ಇದೆ. ಇದಕ್ಕೆ ಆಯವ್ಯಯ ತಂದಾಗ ಸರ್ಕಾರದ ಒಂದು ವರ್ಷದ ಆದಾಯ ವೆಚ್ಚ ಎಷ್ಟಿದೆ ಅಂಥೇಳಿ ಅಂದಾಜು ಮಾಡ್ತಕ್ಕಂಥ ಒಂದು ಅಂದಾಜು ಪಟ್ಟಿ ಏನಂತೇಳಿ ಕರಿತೀವಿ ಅಂತಂದರೆ ಇಲ್ಲಿ ಆಯವ್ಯಯ ಅಂತೇಳಿ ಕರಿತೀವಿ. ಒಂದು ಅಂದಾಜು ಪಟ್ಟಿ. ಇನ್ನೊಮ್ಮೆ ಹೇಳಿ ನೋಡಿರಿ. ಸರ್ಕಾರದ ವಾರ್ಷಿಕ ಆದಾಯ ಮತ್ತು ವೆಚ್ಚವನ್ನು
ಮುಂಚಿತವಾಗಿ ಅಂದಾಜು ಮಾಡ್ತಕ್ಕಂಥದ್ದು ಅದಕ್ಕೇನಂತೇಳಿ ಕರಿತೀವಿ ಅಂತಂದರೆ ಇಲ್ಲಿ ಆಯವ್ಯಯ ಅಂತೇಳಿ ಕರಿತೀವಿ. ಓಕೆ, ಇನ್ನು 15ನೇ ಪ್ರಶ್ನೆ ನೋಡೋದಾದ್ರೆ, ನಾನು ಭವಿಷ್ಯದಲ್ಲಿ ಮನೆ ಕಟ್ಟಬೇಕಾಗಿದೆ, ಅದಕ್ಕಾಗಿ ಈಗಿನಿಂದಲೇ ಉಳಿತಾಯ ಮಾಡಲೇಬೇಕು. ಆ ಕಾರಣಕ್ಕಾಗಿ ನಾನು ತೆರಿಬೇಕಾಗಿರ್ತಕ್ಕಂಥ ಒಂದು ಬ್ಯಾಂಕ್ ಖಾತೆ ಯಾವುದು ಅಂತೇಳಿ. ಸೊ ಇದು ನೋಡೋದಾದ್ರೆ ಆವರ್ತ ಠೇವಣಿ ಖಾತೆ ಅಂತೇಳಿ ಕರಿತೀವಿ. ಆವರ್ತ ಠೇವಣಿ ಖಾತೆ ಅಂತೇಳಿ ಸೊ ಇಲ್ಲಿ ಬರ್ಕೊಳ್ಬೋದು, ಆವರ್ತ ಠೇವಣಿ ಖಾತೆ ಅಂತೇಳಿ. ಇನ್ನು 16ನೇ ಪ್ರಶ್ನೆ, ಉದ್ಯಮಿದಾರರು ಪ್ರಾಂತೀಯ ತಾರತಮ್ಯವನ್ನು ನಿವಾರಿಸಲು ಸಹಾಯ ಮಾಡುತ್ತಾರೆ ಹೇಗೆ ಅಂತೇಳಿ. ಸೊ ಯಾಕೆ ತಂದಾಗ ಇಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ತಾರೆ ಆ ಕಾರಣಕ್ಕಾಗಿ. ಓಕೆ, ಇನ್ನು 2 ಅಂಕದ ಒಂದು ಪ್ರಶ್ನೆಗಳು ಕೂಡ ಏನಿರ್ತಾವೆ ಅಂತಂದ್ರೆ 8 ಇರ್ತವೆ. ಸೊ 16 ಅಂಕ ಇಲ್ಲಿ ಇರ್ತಕ್ಕಂಥದ್ದು. ಅಲ್ಲಿ 17ನೇ ಪ್ರಶ್ನೆ ಯಾವ್ದಂದ್ರೆ, 3ನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳು ಯಾವುವು ಅಂತೇಳಿ. ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ. 1818ರಲ್ಲಿ ಕೋರೆಗಾಂವ್ ಅಷ್ಟೇ ಯುದ್ಧಗಳಲ್ಲಿ ಬಾಜಿರಾವ್ ಅಂತಕ್ಕಂಥವನು ಸೋಲ್ತಾನ. ಪೇಶ್ವೆ ಪದವಿ ರದ್ದಾಗ್ತದೆ. ಬಾಜಿರಾಯನಿಗೆ ವಿಶ್ರಾಂತಿ ವೇತನ ಕೊಡ್ತಾರೆ. ಇನ್ನು ಪ್ರತಾಪ್ ಸಿಂಹನನ್ನು ಸತಾರದಲ್ಲಿ ಪ್ರತಿಷ್ಠಾಪಿಸುವುದರ ಮೂಲಕ ಮರಾಠರ ಒಂದು ಪ್ರತಿರೋಧವನ್ನು ಇಲ್ಲಿ ನಿಗ್ರಹಿಸ್ತಾರೆ. ಇಷ್ಟು ಬರೆದ್ರೆ ಸಾಕು. ಇನ್ನು 18ನೇ ಪ್ರಶ್ನೆ, ಸ್ವಾತಂತ್ರ್ಯ ನಂತರದಲ್ಲಿ ಭಾರತವು ಎದುರಿಸಿದ ಸಮಸ್ಯೆಗಳು ಯಾವುವು ಅಂತೇಳಿ. ಸೊ ನಿರಾಶ್ರಿತರ ಸಮಸ್ಯೆ, ಕೋಮು ಗಲಭೆಗಳು, ಸರ್ಕಾರದ ರಚನೆ, ದೇಶೀಯ ಸಂಸ್ಥಾನ ವಿಲೀನೀಕರಣ, ಆಹಾರ ಉತ್ಪಾದನೆ, ಕೃಷಿ ಬೆಳವಣಿಗೆ, ಕೈಗಾರಿಕಾ ಬೆಳವಣಿಗೆ ಅಂತೇಳಿ ಎಷ್ಟು ಬರೀಬೇಕು. ಓಕೆ, 19ನೇ ಪ್ರಶ್ನೆಯನ್ನು ಗಮನಿಸಿದಾಗ, ಸಾರ್ವಜನಿಕ ಆಡಳಿತದ ಉಪಯೋಗಗಳನ್ನು ಪಟ್ಟಿ ಮಾಡಿ ಅಂತೇಳಿ. ಸೊ ಅಗತ್ಯವಾಗಿರತಕ್ಕಂಥ ಸೇವೆಗಳನ್ನು ಕೊಡುತ್ತದೆ, ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುತ್ತದೆ, ಜನರ ಪ್ರಾಣ ಮತ್ತು ಆಸ್ತಿಯ ರಕ್ಷಣೆ ಆಗಿರ್ಬೋದು, ಶಿಕ್ಷಣವನ್ನು ಕೊಡುತ್ತದೆ, ಉದ್ಯೋಗ ಅವಕಾಶಗಳಲ್ಲಿ ಕಲ್ಪಿಸಿಕೊಡುತ್ತದೆ, ಅದೇ ರೀತಿ ದೇಶದ ರಕ್ಷಣೆ ಆಗಿರ್ಬೋದು, ಆರ್ಥಿಕ ಸಮಾನತೆಯನ್ನು ಉಂಟು ಮಾಡ್ತದೆ, ಸೊ ಸೇವೆಗಳನ್ನು ಕೊಡ್ತದೆ ಅಂತೇಳಿ ಇಷ್ಟು ಬರೀಬೇಕು. 20ನೇ ಪ್ರಶ್ನೆಯನ್ನು ಗಮನಿಸಿದಾಗ, ಬಾಲ್ಯ ವಿವಾಹವನ್ನು ತಡೆಗಟ್ಟಲೇಬೇಕು ಏಕೆ ಅಂತೇಳಿ. ಯಾಕಂತಂದರೆ ಇದು ಮಕ್ಕಳ ಒಂದು ಮೇಲೆ ದೌರ್ಜನ್ಯ ಆಗ್ತಕ್ಕಂಥದ್ದು, ಅದು ಹೆಣ್ಣು ಮಕ್ಕಳ ಮೇಲೆ. ಆಮೇಲೆ ಹಿಂಸೆ ಹೆಚ್ಚಾಗ್ತದೆ. ಸೊ ಮಕ್ಕಳ ಹಕ್ಕುಗಳ ಒಂದು ಉಲ್ಲಂಘನೆ ಆಗ್ತದೆ. ಅಪೌಷ್ಟಿಕತೆ ಅಂತಕ್ಕಂಥದ್ದು, ಅನಾರೋಗ್ಯ ಅಂತಕ್ಕಂಥದ್ದು, ಗರ್ಭಪಾತಗಳಿಗೆ ಕಾರಣವಾಗ್ತದೆ, ರಕ್ತಹೀನತೆ ಉಂಟಾಗ್ತದೆ. ಸೊ ಇನ್ನೂ ಅನೇಕ ಒಂದು ಕಾರಣಗಳನ್ನು ಕೊಟ್ಟು ಏನು ಮಾಡ್ಬೋದು ಅಂತಂದ್ರೆ ಇಲ್ಲಿ ಬಾಲ್ಯವನ್ನು ತಡೆಗಟ್ಟಲೇಬೇಕು ಅಂತಕ್ಕಂಥದ್ದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಓಕೆ, 21ನೇ ಪ್ರಶ್ನೆಯನ್ನು ಗಮನಿಸಿದಾದ್ರೆ, ಭಾರತದಲ್ಲಿ ಒಂದು ವಿವಿಧ ಪ್ರಕಾರದ ನೀರಾವರಿ ಪದ್ಧತಿಗಳು ಬಳಕೆಯಲ್ಲಿವೆ ಏಕೆ ಅಂತೇಳಿ. ಯಾಕಂತಂದ್ರೆ ಮಳೆ ಅನಿಶ್ಚಿತ ಅಂತಕ್ಕಂಥದ್ದು ಅಸಮಾನ ಮತ್ತು ನಿಯತಕಾಲಿಕವಾಗಿರುವುದರಿಂದ ಒಂದು ಕಾರಣ ಆಗಿರ್ಬೋದು. ಇನ್ನು ಮಳೆಯ ಒಂದು ಅಂತಕ್ಕಂಥದ್ದು ಭಾಳ ಕಡಿಮೆ ಬೀಳ್ತಕ್ಕಂಥ ಪ್ರದೇಶಗಳಲ್ಲಿ ನೀರಾವರಿ ಅಂತಕ್ಕಂಥದ್ದು ಅವಶ್ಯಕವಾಗ್ತದೆ. ಅದೇ ರೀತಿ ವ್ಯವಸಾಯ ಪ್ರಧಾನವಾಗಿರುತ್ತೆ ಆ ಕಾರಣಕ್ಕಾಗಿ. 22ನೇ ಪ್ರಶ್ನೆಯನ್ನು ಗಮನಿಸಿದಾಗ, ಭಾರತದಲ್ಲಿ ಬೆಳೆ ಮಾದರಿಯನ್ನು ಪ್ರಭಾವಿಸುವ ನೈಸರ್ಗಿಕ ಮತ್ತು ಸಾಮಾಜಿಕ ಅಂಶಗಳನ್ನು ತಿಳಿಸಿ ಅಂತೇಳಿ. ಇಲ್ಲಿ ನೋಡೋದಾದ್ರೆ ನೈಸರ್ಗಿಕ ಅಂತಂದಾಗ ಸೊ ಇಲ್ಲಿ ಮಣ್ಣಿನ ಲಕ್ಷಣಗಳಾಗಿರ್ಬೋದು, ಹವಾಮಾನ ಆಗಿರ್ಬೋದು, ಸೊ ಈ ರೀತಿಯಾಗಿರ್ತಕ್ಕಂಥದ್ದು ಬರೀರಿ. ಇನ್ನು ಸಾಮಾಜಿಕ ಅಂಶಗಳ ತಂದಾಗ ಇಲ್ಲಿ ರೈತರ ಮನೋಭಾವ ಅಂತಕ್ಕಂಥದ್ದು ಅದನ್ನು ಕೂಡ ಇಲ್ಲಿ ಬರೀಬಹುದು. ಓಕೆ, ಇಲ್ಲಿ ಬರೆದಿಲ್ಲ, ಸಾರಿ, ಇದನ್ನು ನೀವು ಇಲ್ಲಿ ಬರ್ಕೊಳ್ಬೋದು. ನೆಕ್ಸ್ಟು 23ನೇ ಒಂದು ಪ್ರಶ್ನೆಯನ್ನು ಗಮನಿಸಿದಾಗ, ನೀತಿ ಆಯೋಗದ ಧ್ಯೇಯೋದ್ದೇಶಗಳನ್ನು ವಿವರಿಸಿ ಅಂತೇಳಿ. ಭಾರತದ ಸರ್ಕಾರದ ಅತ್ಯುನ್ನತವಾಗಿರ್ತಕ್ಕಂಥ ಸಾರ್ವಜನಿಕ ಚಿಂತಕರ ಚಾವಡಿಯಾಗಿ ಕಾರ್ಯನಿರ್ವಹಿಸ್ತದೆ. ಆಮೇಲೆ ಆರ್ಥಿಕ ಅಭಿವೃದ್ಧಿಯನ್ನು ವೇಗಗೊಳಿಸ್ತದೆ. ಆಮೇಲೆ ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರಗಳು ಒಳಗೊಳ್ಳುವ ಮೂಲಕ ಒಂದು ಸಹಕಾರಿ ಒಕ್ಕೂಟವನ್ನು ಏರ್ಪಡಿಸ್ತದೆ. ಕೆಳಮಟ್ಟದ ಸಂಪನ್ಮೂಲಗಳನ್ನು ಸರಿಯಾಗಿ ಬಳಕೆ ಮಾಡ್ತದೆ. ಓಕೆ, ಇನ್ನು ಗ್ರಾಹಕರ ಶೋಷಣೆಗೆ ಕಾರಣಗಳು ಯಾವುವು ಅಂತೇಳಿ ಒಂದು ಪ್ರಶ್ನೆಯನ್ನು ಇಲ್ಲಿ ನಿಮಗೆ ನೀಡಿದ್ದೇನೆ. ತೂಕದಲ್ಲಿ ಮೋಸ ಮಾಡ್ತಾರೆ, ಕಳಪೆ ಒಂದು ಗುಣಮಟ್ಟದ ವಸ್ತುಗಳನ್ನು ಕೊಡ್ತಾರೆ, ಅಳತೆಯಲ್ಲಿ ಮೋಸ ಮಾಡ್ತಾರೆ, ಬೆಲೆಯಲ್ಲಿ ಮೋಸ ಮಾಡ್ತಾರೆ. ಇವಷ್ಟೇ ಅಲ್ಲದೆ ಇನ್ನೂ ಕೂಡ ಏನು ಮಾಡ್ಬೋದು ಅಂದರೆ ಬರಿಬೋದು ಮಧ್ಯವರ್ತಿಗಳ ಹಾವಳಿ ಅಂತೇಳಿ ಬರಿಬೋದು. ಅದೇ ರೀತಿ ಮಧ್ಯವರ್ತಿಗಳೇ ಇಲ್ಲಿ ಬೆಲೆಯನ್ನು ನಿರ್ಧಾರ ಮಾಡ್ಲಿಕ್ಕತ್ತಿದ್ದಾರೆ. ಆಮೇಲೆ ಉತ್ಪಾದಕರ ಮತ್ತು ಇಲ್ಲಿ ಗ್ರಾಹಕರ ಮಧ್ಯೆ ಒಂದು ರೀತಿಯಲ್ಲಿ ಅಂತರ ಅಂತಕ್ಕಂಥದ್ದು ಜಾಸ್ತಿ ಆಗಿದೆ. ಸೊ ಈ ರೀತಿಯಾಗಿ ಏನು ಮಾಡ್ಬೋದು ಅಂದ್ರೆ ಬರೀಬೋದು. ಇನ್ನು 3 ಅಂಕದ ಪ್ರಶ್ನೆಗಳನ್ನು ಗಮನಿಸಿದಾಗ 9 ಪ್ರಶ್ನೆಗಳಿರ್ತವೆ. ಸೊ ಟೋಟಲಿ 27 ಅಂಕ ಇರ್ತದೆ. ಅದರೊಳಗೆ 25ನೇ ಪ್ರಶ್ನೆ, ಭಾರತಕ್ಕೆ ಜಲಮಾರ್ಗವನ್ನು ಪಡೆಯಲು ಕಾರಣವಾದ ಅಂಶಗಳನ್ನು ವಿವರಿಸಿ ಅಂತೇಳಿ. ಉತ್ತರವನ್ನು ನೋಡೋದಾದ್ರೆ, ಸೊ ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ನಡೀತಾ ಇದ್ದ ವ್ಯಾಪಾರ. ಆಟೋಮನ್ ಟರ್ಕರು ಈ ಒಂದು ಕಾನ್ಸ್ಟಾಂಟಿನೋಪಲ್ ನಗರವನ್ನು 1453ರಲ್ಲಿ ವಶಪಡಿಸಿಕೊಳ್ತಾರೆ. ಅದೇ ರೀತಿ ವ್ಯಾಪಾರ ಮಾರ್ಗಗಳು ಟರ್ಕರ ನಿಯಂತ್ರಣ ಹೋಗ್ತವೆ. ಅದೇ ರೀತಿ ತೀವ್ರವಾದ ತೆರಿಗೆಯನ್ನು ಹಾಕ್ತಾರೆ. ವ್ಯಾಪಾರ ಲಾಭದಾಯಕವಾಗಲಿಲ್ಲ. ದಿಕ್ಸೂಚಿ, ಆಸ್ಟ್ರೋಲೋಬ್, ಸಿಡಿಮದ್ದು, ಸೊ ಇವುಗಳು ಕೂಡ ಇಲ್ಲಿ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾಗ್ತವೆ. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗೆ ರಾಜಾರಾಮ್ ಮೋಹನ್ ರಾಯ್ರ ಒಂದು ಕೊಡುಗೆಯನ್ನು ವಿವರಿಸಬೇಕು. 26ನೇ ಪ್ರಶ್ನೆ, ಬ್ರಹ್ಮ ಸಮಾಜದ ಸುಧಾರಕರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಭಾರತೀಯ ನವೋದಯದ ಜನಕ ಅಂತೇಳಿ ಅನಿಸ್ಕೊಳ್ತಾರೆ. ಆಮೇಲೆ ಸಂಸ್ಕೃತ, ಅರೇಬಿಕ್, ಇಂಗ್ಲೀಷ್ ಒಂದು ಮುಂತಾದ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಹೊಂದಿರ್ತಾರೆ. ಮೂರ್ತಿ ಪೂಜೆಯನ್ನು ಪ್ರಶ್ನೆ ಮಾಡ್ತಾರೆ. ಅದೇ ರೀತಿ ಭಾರತದ ಒಂದು ನವೀಕರಣಕ್ಕೆ ಆಧುನಿಕ ವಿಜ್ಞಾನ ಅಥವಾ ಇಂಗ್ಲೀಷ್ ಶಿಕ್ಷಣದ ಅವಶ್ಯಕತೆ ಅಂತೇಳಿ ಹೇಳ್ತಾರೆ. ಇನ್ನು ಸ್ತ್ರೀ ಶೋಷಣೆಯನ್ನು ವಿರೋಧಿಸಿ ಸತಿ ಪದ್ಧತಿ, ಬಾಲ್ಯವಿವಾಹ, ಸೊ ಇವುಗಳ ಒಂದು ವಿರೋಧ ಮಾಡಲಿಕ್ಕೆ ಅಥವಾ ಹೋಗಲಾಡಿಸಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾರೆ.
ಓಕೆ. ಇನ್ನು ಬಂಗಾಳಿ ಭಾಷೆಯಲ್ಲಿ ಸಂವಾದ ಕೌಮುದಿ ಅಂತಕ್ಕಂಥ ಒಂದು ಪತ್ರಿಕೆಯನ್ನು ಇಲ್ಲಿ ಬರೀತಾರೆ. ಇನ್ನು 27ನೇ ಪ್ರಶ್ನೆಯನ್ನು ಗಮನಿಸಿದಾಗ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು ಯಾವುವು ಅಂತೇಳಿ ಒಂದು ಪ್ರಶ್ನೆ ಅದ. ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ಕೇಳಿಕತ್ತಂದ್ರೆ ಏನು ಕೇಳ್ತಾರೆ ಅಂತಂದರೆ ವಿಫಲತೆಗೆ ಕಾರಣಗಳಂತೇಳಿ ಕೇಳ್ತಾರೆ. ಸೊ ಇಲ್ಲಿ ನೋಡೋದಾದ್ರೆ ಪರಿಣಾಮಗಳಲ್ಲಿ ಕಂಪನಿಯ ಒಂದು ಆಡಳಿತ ಅಂತಕ್ಕಂಥದ್ದು ಇಲ್ಲಿ ಅಂತ್ಯವಾಗ್ತದೆ. ಅದೇ ರೀತಿ ದೇಶೀಯ ರಾಜರೊಂದಿಗೆ ಮಾಡಿಕೊಂಡಿರ್ತಕ್ಕಂಥ ಒಪ್ಪಂದಗಳಲ್ಲಿ ಅಂಗೀಕಾರವಾಗ್ತವೆ. ಸಾಮ್ರಾಜ್ಯ ವಿಸ್ತರಣೆಯನ್ನು ಕೈ ಬಿಡಲಾಗ್ತದೆ. ಭಾರತೀಯರಿಗೆ ಸುಭದ್ರ ಸರ್ಕಾರವನ್ನು ನೀಡ್ತೀವಿ ಅಂತ ಹೇಳ್ತಾರೆ. ಇನ್ನು ಕಾನೂನಿನ ಮುಂದೆ ಸಮಾನತೆಯಾಗಿರ್ಬೋದು, ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪವನ್ನು ಮಾಡುವಂತಿಲ್ಲ ಅಂತೇಳಿ ಹೇಳ್ತಾರೆ. ಅದೇ ರೀತಿ ಒಂದು ಭಾರತ ಆಡಳಿತ ಅಂತಕ್ಕಂಥದ್ದು ಇಲ್ಲಿ ಬ್ರಿಟಿಷ್ ರಾಣಿಗೆ ಹೋಗ್ತದೆ. ಸೊ ಭಾರತ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಹೊಸ ದಿಕ್ಸೂಚಿ ಅಂತಕ್ಕಂಥದ್ದು ಕಂಡು ಬರ್ತದೆ. ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಆಡಳಿತ ಅಂತಕ್ಕಂಥದ್ದು ಇಲ್ಲಿ ಕೊನೆಗೊಳ್ತದೆ. ಓಕೆ, ಇಷ್ಟು ಬರೀಬೇಕು. ಇನ್ನು 28ನೇ ಪ್ರಶ್ನೆ ನೋಡಿದಾದ್ರೆ ಸೊ ಭಾರತದ ಒಂದು ವಿದೇಶಾಂಗ ನೀತಿಯ ಮೂಲ ತತ್ವಗಳು ಯಾವುವು ಅಂತೇಳಿ ವಸಾಹತುಶಾಹಿತ್ವಕ್ಕೆ ವಿರೋಧ ಆಗಿರ್ಬೋದು, ಸಾಮ್ರಾಜ್ಯಶಾಹಿತ್ವಕ್ಕೆ ವಿರೋಧ, ವರ್ಣಭೇದ ನೀತಿಗೆ ವಿರೋಧ, ಅಲಿಪ್ತ ನೀತಿ, ನಿಶಸ್ತ್ರೀಕರಣ ಒಂದು ಬೆಂಬಲ ಆಗಿರ್ಬೋದು, ವಿಶ್ವಸಂಸ್ಥೆ ಮತ್ತು ವಿಶ್ವಸಂಸ್ಥೆಗೆ ಒಂದು ಬೆಂಬಲ, ಆಫ್ರಿಕಾ ಮತ್ತು ಏಷ್ಯಾ ಒಂದು ಪ್ರಗತಿಗೆ ಆದ್ಯತೆ. ಇಷ್ಟು ಬರೀರಿ. ಇನ್ನು ನಿರುದ್ಯೋಗಕ್ಕೆ ಕಾರಣಗಳನ್ನು ನಿರೂಪಿಸಿರಿ ಅಂತೇಳಿ ಇಲ್ಲಿ ಅನೇಕ ಕಾರಣಗಳಿದಾವೆ. ಅದರೊಳಗೆ ಅತಿಯಾದ ಜನಸಂಖ್ಯೆ ಆಗಿರ್ಬೋದು, ಯಾಂತ್ರೀಕರಣ, ಶ್ರಮ ವಿಭಜನೆ, ಅಸಮಾನತೆ, ಸಾಮಾಜಿಕವಾಗಿ ಬಂಡವಾಳದ ಕೊರತೆ, ಅನಕ್ಷರತೆ ಅಂತಕ್ಕಂಥದ್ದು ಬರೀಬಹುದು. ಇನ್ನು ಬಡತನ ಅಂತಕ್ಕಂಥದ್ದು ಕೂಡ ಇಲ್ಲಿ ನೀವು ಬರೀಬಹುದು. ಓಕೆ. ಇನ್ನು ಅದೇ ರೀತಿ 30ನೇ ಪ್ರಶ್ನೆಯನ್ನು ಗಮನಿಸಿದಾಗ ನಿತ್ಯ ಹರಿದ್ವರ್ಣ ಅರಣ್ಯಗಳು ಆಮೇಲೆ ಎಲೆ ಉದುರಿಸುವ ಒಂದು ಅರಣ್ಯಗಳಿಗೆ ಇರತಕ್ಕಂಥ ವ್ಯತ್ಯಾಸವೇನಂತೇಳಿ ಬರೀಬೇಕು. ಇಲ್ಲಿ ಸಿಂಪಲ್ಲಾಗಿ ಒಂದು 3 ಅಂಶಗಳನ್ನು ಇಲ್ಲಿ ಕೊಟ್ಟಿದ್ದೇನೆ ನೋಡ್ಬೋದು. ಸೊ ಇಲ್ಲಿ ನಿತ್ಯ ಹರಿದ್ವರ್ಣ ಅರಣ್ಯಗಳಲ್ಲಿ ಬಂದಾಗ 250 ಸೆಂಟಿಮೀಟರ್ ಎಲ್ಲಿ ಮಳೆ ಬೀಳ್ತಿಲ್ಲ ಆ ಒಂದು ಪ್ರದೇಶಗಳಲ್ಲಿ ಕಂಡು ಬರ್ತವೆ. ಇನ್ನು ಎಲೆ ಉದುರಿಸುವುದು ನೋಡಿದಾಗ 75ರಿಂದ 250 ಸೆಂಟಿಮೀಟರ್ ಎಲ್ಲಿ ಮಳೆ ಬೀಳ್ತಿಲ್ಲ ಸೊ ಆ ಒಂದು ಪ್ರದೇಶಗಳಲ್ಲಿ ಕಂಡು ಬರ್ತವೆ. ಇಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಬೀಳ್ತದೆ. ಆಮೇಲೆ ಅಸ್ಸಾಮ, ತ್ರಿಪುರ, ಮಣಿಪುರ ಈ ಒಂದು ರಾಜ್ಯಗಳಲ್ಲಿ ಕಂಡು ಬರ್ತಾವೆ ಅಂತೇಳಿ ನೋಡ್ಬೋದು ನಿತ್ಯ ಹರಿದ್ವರ್ಣ ಅರಣ್ಯಗಳು. ಇನ್ನು ಎಲೆ ಉದುರಿಸುವ ಅರಣ್ಯಗಳು ತೆಗೆದುಕೊಂಡಾಗ ಭಾರತದಲ್ಲಿ ವಿಸ್ತಾರವಾಗಿ ವ್ಯಾಪಕವಾಗಿ ಹರಡಿಕೊಂಡಿವೆ. ಇನ್ನು ವರ್ಷ ಪೂರ್ತಿ ಹಸಿರಾಗಿರ್ತವೆ. ಆಮೇಲೆ ಒಂದು ಋತುವಿನಲ್ಲಿ ಏನಪ್ಪ ಅಂದ್ರೆ ಇವು ಎಲೆವನ್ನು ಉದುರಿಸ್ತವೆ. ಇಷ್ಟು ಬರೆದ್ರೆ ಸಾಕು. ಓಕೆ. 31ನೇ ಒಂದು ಪ್ರಶ್ನೆಯನ್ನು ಗಮನಿಸಿದಾಗ ಚಂಡಮಾರುತಗಳಿಂದ ಉಂಟಾಗುವ ದುಷ್ಪರಿಣಾಮಗಳನ್ನು ಎದುರಿಸಲು ತೆಗೆದುಕೊಳ್ಳಬೇಕಾದ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಿವರಿಸಿ ಅಂತೇಳಿ. ಸೊ ಏನು ಮಾಡಬೇಕಂತಂದರೆ ಜನರನ್ನು ಅಲ್ಲಿಂದ ಸ್ಥಳಾಂತರ ಮಾಡಬೇಕು. ಓಕೆ. ಇನ್ನು ದೋಣಿ ಮತ್ತು ಹೆಲಿಕಾಪ್ಟರ್ಗಳನ್ನು ಸಜ್ಜಾಗಿರಿಸುವುದು, ಅದಾದ ನಂತರ ರೈಲು ಮತ್ತು ಬಸ್ಸಿನ ಮಾರ್ಗಗಳನ್ನು ಇಲ್ಲಿ ಬದಲಾಯಿಸ್ತಕ್ಕಂಥದ್ದು, ಮಾಧ್ಯಮಗಳ ಮೂಲಕ ಜನರಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು, ಉಡುಪುಗಳನ್ನು ಸಂಗ್ರಹಿಸ್ತಕ್ಕಂಥದ್ದು, ಔಷಧಿ ಮತ್ತು ವೈದ್ಯಕೀಯ ಸೌಲಭ್ಯದ ಒಂದು ನೆರವು ಕೊಡಬೇಕಾಗ್ತದೆ, ಸೇನಾ ತುಕಡಿಗಳನ್ನು ಸಿದ್ಧಗೊಳಿಸ್ತಕ್ಕಂಥದ್ದು. ಇನ್ನು ಅಧಿಕಾರ ವಿಕೇಂದ್ರೀಕರಣವು ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕಲ್ಪನೆಯನ್ನು ಎತ್ತಿ ಹಿಡಿಯುತ್ತದೆ ಹೇಗೆ ಅಂತೇಳಿ. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರ್ತದೆ. ಇಲ್ಲಿ ಉತ್ತರವನ್ನು ನೋಡೋದಾದ್ರೆ ಗ್ರಾಮದ ಆಡಳಿತಾಧಿಕಾರವನ್ನು ಗ್ರಾಮಸ್ಥರಿಗೆ ಕೊಡ್ತಕ್ಕಂಥದ್ದು, ಇದರಿಂದ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಸೊ ಜನರ ಒಂದು ಪಾಲುದಾರಿಕೆ ಹೆಚ್ಚಳವಾಗ್ತದೆ. ಅದೇ ರೀತಿ ಇದು ತಳಮಟ್ಟದಿಂದ ಯೋಜನೆ ಒಂದು ನಿರೂಪಿಸುವಿಕೆ, ಅಭಿವೃದ್ಧಿ ಸಾಧನೆಗೆ ಇದು ಒಂದು ಸಹಕಾರಿ ಆಗ್ತದೆ. ಅದೇ ರೀತಿ ಗಾಂಧೀಜಿಯವರು ಇದನ್ನು ಏನಂತೇಳಿ ಕರೆದರು ಅಂತಂದ್ರೆ ಗ್ರಾಮ ಸ್ವರಾಜ್ಯ ಅಂತೇಳಿ ಕರೆದರು. ಇನ್ನು ವಿಕೇಂದ್ರೀಕರಣವು ಸೊ ಎಲ್ಲ ರೀತಿಯ ಶೋಷಣೆಯನ್ನು ತಡೆಗಟ್ಟುತ್ತದೆ, ಮಾನವನ ಸ್ವಾತಂತ್ರ್ಯ ಮತ್ತು ಘನತೆಯನ್ನು ಸಂರಕ್ಷಿಸ್ತದೆ. ಅಲ್ಲದೆ ಏನಪ್ಪ ಅಂದ್ರೆ ಸಹಾನುಭೂತಿ ಮತ್ತು ಸಹಕಾರ ಮನೋಭಾವನೆಯನ್ನು ಬೆಳೆಸ್ತಕ್ಕಂಥದ್ದು. ಇದೆಷ್ಟು ಬರೀಬೇಕು. ಇನ್ನು 33ನೇ ಪ್ರಶ್ನೆಗಳು ಬಂದಾಗ ಅಂಚೆ ಕಚೇರಿಗಳು ಹಲವಾರು ಹಣಕಾಸು ಸೇವೆಗಳನ್ನು ಒದಗಿಸುತ್ತವೆ ಅಂತೇಳಿ. ಸೊ ಹಂಗೆ ನೋಟ್ ಮಾಡ್ಕೊಳ್ರಿ. ಅಂಚೆ ವಿಮೆ ಅಂತಕ್ಕಂಥದ್ದನ್ನು ಕೊಡ್ತವೆ. ಅದೇ ರೀತಿ ಕಿಸಾನ್ ವಿಕಾಸ್ ಪತ್ರಗಳನ್ನು ಕೊಡ್ತವೆ, ಮಹಾಯಾನ ತಿರು ಠೇವಣಿಗಳನ್ನು ಇಲ್ಲಿ ಕೊಡ್ತಕ್ಕಂಥದ್ದು, ಆಮೇಲೆ ಹಣದ ವರ್ಗಾವಣೆಯನ್ನು ಮಾಡ್ತವೆ. ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಇನ್ನೂ ಅನೇಕ ಒಂದು ಸೇವೆಗಳನ್ನಿಲ್ಲಿ ಈ ಒಂದು ಅಂಚೆ ಕಚೇರಿಗಳು ಕೊಡ್ತವೆ. ಹೌದಾ, ನಿವೃತ್ತಿ ವೇತನ ಅಂತಕ್ಕಂಥದ್ದು ಕೂಡ ಏನು ಮಾಡ್ತವೆ ಅಂದ್ರೆ ಕೊಡ್ತಕ್ಕಂಥವು ಈ ಅಂಚೆ ಕಚೇರಿಗಳು. ಓಕೆ. ಇನ್ನು 4 ಅಂಕದ ಪ್ರಶ್ನೆಗಳು ಬಂದಾಗ ಸೊ 4 ಪ್ರಶ್ನೆಗಳಿರ್ತವೆ. ಇಲ್ಲಿ 16 ಅಂಕಗಳು ನಿಗದಿಯಾಗಿರ್ತದೆ. ಇಲ್ಲಿ ದೊಂಡ್ಯವಾಗನ ಒಂದು ಬಂಡಾಯ ಅಂತಕ್ಕಂಥದ್ದು ಅದು ಬ್ರಿಟಿಷರ ವಿರುದ್ಧ. ಸೊ ಚೆನ್ನಗಿರಿಯ ಮರಾಠ ಕುಟುಂಬದಲ್ಲಿ ಜನ ಆಗ್ತದೆ. ಶೌರ್ಯ ಪರಾಕ್ರಮಗಳಿಂದ ಏನಾಗ್ತಾನೆ ಅಂತಂದ್ರೆ ಇವನನ್ನು ಇಲ್ಲಿ ವಾಘ್ ಅಂತೇಳಿ ಕರೀತಾರೆ. ಸೊ ವಾಘ್ ಅಂತಂದ್ರೆ ಮರಾಠಿ ಭಾಷೆಯಲ್ಲಿ ಹುಲಿ ಎಂದರ್ಥ ಅಂತೇಳಿ ಇಲ್ಲಿ ಉತ್ತರ ಬರೀರಿ. ಇನ್ನು 4ನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದ್ರೆ ಈತನನ್ನು ಸೆರೆ ಹಿಡಿಯಲು ಏನಂತಂದ್ರೆ ಸೆರೆಮನಿಯಿಂದ ಬಿಡುಗಡೆಗೊಳಿಸ್ತಾರೆ. ಅಷ್ಟೇ ಅಲ್ಲದೆ ಅತೃಪ್ತ ಸೈನಿಕರ ಪಾಳೆಗಾರನನ್ನು ಸಂಘಟನೆ ಮಾಡ್ತಾನೆ. ಬಿದನೂರು, ಶಿವಮೊಗ್ಗ ಕೋಟೆಗಳನ್ನು ವಶಪಡಿಸಿಕೊಳ್ತಾನೆ. ಆಮೇಲೆ ಫ್ರೆಂಚರ ಸಹಾಯವನ್ನು ಕೂಡ ಇಲ್ಲಿ ಪಡಿತಾನೆ ಅಂತಕ್ಕಂಥದ್ದು. ಆಮೇಲೆ ಈತನನ್ನು ಅಂತ್ಯಗೊಳಿಸಲು ಲಾರ್ಡ್ ವೆಲೆಸ್ಲಿ ನಿರ್ಧಾರವನ್ನು ಮಾಡ್ತಾನೆ. ಇನ್ನು ಅಷ್ಟೇ ಇಲ್ಲಂಪ ಆದರೆ ರಾಯಚೂರಿನ ಒಂದು ಕುಣಗಲ್ದಲ್ಲಿ ಇವನನ್ನು ಹತ್ಯೆ ಮಾಡಲಾಗ್ತದೆ. ಇನ್ನು ಅಥವಾ ಪ್ರಶ್ನೆಯನ್ನು ಸೊ ಇಲ್ಲಿ ನೀಡಿದ್ದೇನೆ, ಇದಕ್ಕಷ್ಟೇ ನೀಡಿದ್ದೇನೆ ನೋಡಿರಿ.
ಸತ್ಯಶೋಧಕ ಸಮಾಜವು ಭಾರತೀಯ ಒಂದು ಸಮಾಜವನ್ನು ಸುಧಾರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು ಸಮರ್ಥಿಸಿ ಅಂತೇಳಿ. ಹಾಗಾದರೆ ಇಲ್ಲಿ ಸತ್ಯ ಸಮಾಜ ಅಂತಕ್ಕಂಥದ್ದನ್ನು ಯಾರು ಸ್ಥಾಪನೆ ಮಾಡಿದ್ರು, ಸೊ ಅದು ಇಲ್ಲಿ ಗೊತ್ತಿರಬೇಕು. ಹೌದಾ, ಜ್ಯೋತಿಬಾ ಫುಲೆ ಅಂತಕ್ಕಂಥವ್ರು. ಓಕೆ, ಇನ್ನು ಸ್ವಾತಂತ್ರ್ಯ ಅಂತಕ್ಕಂಥದ್ದು ಪ್ರತಿಯೊಬ್ಬ ಒಂದು ಮನುಷ್ಯನ ಪ್ರಥಮ ಅವಶ್ಯಕತೆ ಅಂತೇಳಿ ಹೇಳ್ತಾರೆ. ಪಾನ ನಿಷೇಧಕ್ಕೆ ಒತ್ತಾಯಿಸ್ತದ, ಸ್ತ್ರೀ ಪುರುಷರ ಸಮಾನತೆಗೆ ಒತ್ತು ಕೊಡ್ತದ, ಮಾನವ ಹಕ್ಕುಗಳ ನಿರಾಕರಣೆ ಆಗಿರ್ಬೋದು. ಶಾಹು ಮಹಾರಾಜರು ಪ್ರಭಾವಕ್ಕೆ ಒಳಗಾಗ್ತಾರೆ. ಇನ್ನು ಸಮಾಜ ಸುಧಾರಣೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತಕ್ಕಂಥದ್ದು ಪ್ರತಿಪಾದನೆ ಆಗ್ತದೆ. ಶೋಷಣೆ ಬಗ್ಗೆ ಗುಲಾಮಗಿರಿ ಅಂತಕ್ಕಂಥ ಪುಸ್ತಕವನ್ನು ರಚನೆ ಮಾಡ್ತಾರೆ. ಇನ್ನೂ ಅನೇಕ ಒಂದು ಸುಧಾರಣೆಗಳನ್ನ ಮಾಡ್ತಾರೆ. ಸೊ ಇಲ್ಲಿ ನಿಮಗೆ ನೀಡಿದ್ದೇನೆ, ಅದನ್ನು ನೋಡ್ಕೊಳ್ಬೋದು. ಓಕೆ, ಇನ್ನು 35ನೇ ಪ್ರಶ್ನೆ ಬಂದಾಗ ಭಾರತದ ಸ್ವತಂತ್ರ ಹೋರಾಟದಲ್ಲಿ ತೀವ್ರವಾದಿಗಳ ಪಾತ್ರ ಅಂತಕ್ಕಂಥದ್ದು. ಸೊ ಮೊದಲಿಗೆ ಈ ತೀವ್ರವಾದಿಗಳ ಒಂದು ಯುಗ ಅಂತೇಳಿ ಬರ್ತದೆ. ಹೌದು, ಸೊ ಆ ಒಂದು ಯುಗವನ್ನು ಇಲ್ಲಿ ಬರೀತಕ್ಕಂಥದ್ದು. ಆಮೇಲೆ ತೀವ್ರವಾದಿಗಳ ಒಂದು ಪಾತ್ರ ಅಂತೇಳಿ ತೆಗೆದುಕೊಂಡಾಗ ಇಲ್ಲಿ ಯಾರ್ಯಾರು ಬರ್ತಾರೆ ಅಂತೇಳಿ ಬರಿಬೇಕು. ಅಲ್ಲಿ ಬ್ಯಾನರ್ಜಿ ಆಗಿರ್ಬೋದು, ರಾನಡೆ ಆಗಿರ್ಬೋದು, ಆಮೇಲೆ ನವರೋಜಿ ಅಂತೇಳಿ ಕರಿತೀವಿ. ಸೊ ಅವರು ಬರ್ತಾರೆ. ಓಕೆ, ಇವರು ಪ್ರಮುಖರು. ಇವರ ಒಂದು ಪಾತ್ರ ಹೇಗೆ ಅಂತಂದಾಗ, ಸೊ ಇವರು ಬ್ರಿಟಿಷರ ಒಂದು ಆಡಳಿತದಲ್ಲಿದ್ದಾಗ ಏನಪ್ಪ ಅಂದ್ರೆ ಪ್ರಾರ್ಥನೆ ಮೂಲಕ ಏನು ಮಾಡ್ತಿದ್ರು, ಇಲ್ಲಿ ತಮ್ಮ ಒಂದು ಬೇಡಿಕೆಗಳನ್ನು ಕೊಡ್ತಾಯಿದ್ರು. ಪ್ರಾರ್ಥನೆ ಮತ್ತು ಮನವಿ ಅಂತೇಳಿ. ಓಕೆ, ಇನ್ನು ಪ್ರಮುಖವಾಗಿ ಇವರ ಒಂದು ಬೇಡಿಕೆಗಳು ಯಾವಾಗಿದ್ದು ಅಂತಂದಾಗ, ಸೊ ಇಲ್ಲಿ ಕೃಷಿಯನ್ನು ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಆಮೇಲೆ ಬಡತನವನ್ನು ಇಲ್ಲಿ ಏನು ಮಾಡಬೇಕು ಅಧ್ಯಯನ ಮಾಡ್ತಕ್ಕಂಥದ್ದು. ಆಮೇಲೆ ಈ ಒಂದು ದಾದಾಬಾಯಿ ನವರೋಜಿ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಮಂಡಿಸ್ತಾರೆ. ಇನ್ನೂ ಅನೇಕ ಅಂಶಗಳು ಅದಾವ. ಸೊ ಅದನ್ನ ಇಲ್ಲಿ ನೀವು ಎಕ್ಸ್ಟ್ರಾ ಆಗಿ ನೋಡ್ಕೊಳ್ಬೋದು. ಇನ್ನು ಈ ಪ್ರಶ್ನೆಗೆ ಅಥವಾ ಪ್ರಶ್ನೆ ಏನಂತಂದರೆ ಇದು ಇಂಪಾರ್ಟೆಂಟ ಮತ್ತು ಫಿಕ್ಸ್ ಅಂತೇಳಿ ನೀವು ಇಲ್ಲಿ ಈ ಒಂದು ಪ್ರಶ್ನೆಯನ್ನು ಅಧ್ಯಯನ ಮಾಡಬೇಕು. ಅದು ಯಾವುದಪ್ಪ ಅಂದ್ರೆ ಭಾರತದಲ್ಲಿ ಕೈಗಾರಿಕೆಗಳು ಕೆಲವೇ ಪ್ರದೇಶಗಳಲ್ಲಿ ಸ್ಥಾನೀಕರಣಗೊಂಡಿವೆ ಏಕೆ ಅಂತೇಳಿ. ಸೊ ಇದು ಹಿಂಗೆ ಕೊಡ್ಬೋದು. ಇನ್ನು ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳಂತೇಳಿ ಕೊಡ್ಬೋದು. ಅಥವಾ ಯಾವುದಾದ್ರೂ ಒಂದು ಕೈಗಾರಿಕೆಯನ್ನು ಕೊಟ್ಟು ಇದು ಇಷ್ಟೇ ಯಾಕಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಆಗ್ಯದವ ಅಂತೇಳಿ ಕೊಡ್ಬೋದು. ಓಕೆ, ಇನ್ನು ಇದಕ್ಕೆ ಕಾರಣಗಳನ್ನು ನೋಡಿದಾದ್ರೆ ಫಲವತ್ತಾದ ಮಣ್ಣು ಅಂತಕ್ಕಂಥದ್ದು, ಕಚ್ಚಾ ಒಂದು ವಸ್ತು ಆಗಿರ್ಬೋದು, ನೀರಾವರಿ ವ್ಯವಸ್ಥೆ ಅಂತಕ್ಕಂಥದ್ದು, ಉತ್ತಮವಾಗಿರ್ತಕ್ಕಂಥ ವಾಯುಗುಣ ಆಗಿರ್ಬೋದು, ವಿದ್ಯುತ್ ಸೌಲಭ್ಯ ಆಗಿರ್ಬೋದು, ಆಮೇಲೆ ಉತ್ತಮ ಸಾರಿಗೆ ಸೌಲಭ್ಯಗಳು, ಕಾರ್ಮಿಕರ ಒಂದು ಸೌಲಭ್ಯ ಆಗಿರ್ಬೋದು, ತಾಂತ್ರಿಕತೆ ಅಂತಕ್ಕಂಥದ್ದು ಕಂಡುಬರ್ತದೆ, ಆಮೇಲೆ ಬಂದರುಗಳ ಸೌಲಭ್ಯ ಅಂತಕ್ಕಂಥದ್ದು. ಸೊ ಇನ್ನೂ ಅನೇಕ ಒಂದು ಏನಪ್ಪ ಅಂದ್ರೆ ಇಲ್ಲಿ ಬರೀಬಹುದು. ಓಕೆ, ಇನ್ನು ಲಿಂಗತ್ವ ಅಲ್ಪಸಂಖ್ಯಾತರ ಆಗ್ತಕ್ಕಂಥ ಒಂದು ತಾರತಮ್ಯವನ್ನು ಹೋಗಲಾಡಿಸಲು ಸರ್ಕಾರ ಅನೇಕ ಒಂದು ಉಪಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅದನ್ನು ಸಮರ್ಥಿಸಬೇಕು ಅಂಥೇಳಿ 2009ರಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತ ವ್ಯಕ್ತಿಗಳ ಹಕ್ಕುಗಳ ರಕ್ಷಣಾ ಕಾಯ್ದೆಯನ್ನು ತಂದಿದ್ದ. ಸಮುದಾಯ ಮತ್ತು ಗ್ರಾಮದಿಂದ ಅವರನ್ನು ಹೊರಹೋಗುವಂತೆ ಒತ್ತಾಯ ಮಾಡಬಾರ್ದು, ಅದನ್ನು ಶಿಕ್ಷಾರ್ಹ ಅಪರಾಧ ಅಂತೇಳಿ ಘೋಷಿಸಲಾಗಿದೆ. ಸ್ಮೈಲ್ ಅಂತಕ್ಕಂಥ ಯೋಜನೆಯನ್ನು ಅವರಿಗಾಗಿ ಜಾರಿಗೆ ತರಲಾಗಿದೆ. ರಾಷ್ಟ್ರೀಯ ಪರಿಷತ್ ಅಂತಕ್ಕಂಥದ್ದನ್ನು ರಚನೆ ಮಾಡಲಾಗಿದೆ. ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಡರ್ ಅಂತಕ್ಕಂಥದ್ದನ್ನು ನಿರೂಪಿಸಲಾಗಿದೆ. ಗರಿಮಾಗೃಹ ಒಂದು ನಿರ್ಮಾಣ ಅಂತಕ್ಕಂಥದ್ದಾಗಿರ್ಬೋದು, ಉದ್ಯೋಗದಲ್ಲಿ ಮೀಸಲಾತಿ, ಆಮೇಲೆ ಚುನಾವಣೆಯಲ್ಲಿ ಮೀಸಲಾತಿ ಅಂತಕ್ಕಂಥದ್ದು. ಸೊ ಇನ್ನೂ ಅನೇಕ ಒಂದು ಅಂಶಗಳು ಇಲ್ಲಿ ಕೊಟ್ಟಿದೆ ನೋಡ್ಬೋದು. ಇನ್ನು 37ನೇ ಪ್ರಶ್ನೆ ಗಮನಿಸಿದಾಗ ಕಪ್ಪು ಮಣ್ಣು ಜಂಬೆಟ್ಟಿಗೆ ಮಣ್ಣಿಗಿಂತ ಹೇಗೆ ಭಿನ್ನವಾಗಿದೆ ಅಂತೇಳಿ. ಸೊ ಅದನ್ನಿಲ್ಲಿ ಉತ್ತರವನ್ನು ಕೊಟ್ಟಿದ್ದೀನಿ, ಅದನ್ನಿಲ್ಲಿ ನೀವು ಗಮನಿಸ್ಬೋದು. ಶಾರ್ಟ್ಕಟ್ಟಾಗಿ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಬೋದು. ಓಕೆ, ಇನ್ನು ಮ್ಯಾಪ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇಲ್ಲಿ ಇರ್ತದೆ. 38ನೇ ಪ್ರಶ್ನೆ 5 ಅಂಕ ಇಲ್ಲಿ ಫಿಕ್ಸ್ ಆಗಿರ್ತವೆ. ಇಲ್ಲಿ ನೋಡೋಣ ಯಾವ್ಯಾವ ಅಂತೇಳಿ. ಇಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರ್ತಕ್ಕಂಥದ್ದು 82 ವರಿ ಪೂರ್ವ ರೇಖಾಂಶ ಅಂತಕ್ಕಂಥದ್ದು. ಓಕೆ, 82 ವರಿ ಪೂರ್ವ ರೇಖಾಂಶ ಅಂತಕ್ಕಂಥದ್ದು. ಇನ್ನು ನರೋರ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗ್ತದೆ. ಆಮೇಲೆ ಕಾಂಡ್ಲಾ ಅಂತಕ್ಕಂಥದ್ದು, ದಾಮೋದರ ಒಂದು ಕಣಿವೆ ಆಗಿರ್ಬೋದು. ಇಲ್ಲಿ ಬರ್ನ್ಪುರ ಅಂತಕ್ಕಂಥದ್ದು, ಕೊಯ್ನಾ ಅಂತಕ್ಕಂಥದ್ದು. ಇನ್ನೂ ಮುಂದುವರೆದು ನೋಡ್ತಾ ಇದ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರು ಅಂತೇಳಿ ಕೊಡ್ಬೋದು. ಬಂಗಾಳ ಕೊಲ್ಲಿ ಅಂತಕ್ಕಂಥದ್ದು. ಅದೇ ರೀತಿ ಮಲಬಾರ್ ತೀರ ಅಂತಕ್ಕಂಥದ್ದು ಕೊಡ್ಬೋದು. ಇನ್ನು ನವಮಂಗಳೂರು ಅಂತೇಳಿ ಕೊಡ್ಬೋದು. ಇನ್ನು ಎಕ್ಸ್ಟ್ರಾ ಮಾಹಿತಿ ಅಥವಾ ಎಕ್ಸ್ಟ್ರಾ ಏನು ಕೊಡ್ಬೋದು ಅಂತಂದಾಗ ಇಲ್ಲಿ ಬಾಕರ್ನಂಗಲ್ ಅಂತಕ್ಕಂಥದ್ದು ಕಂಡು ಬರ್ತದೆ. ಕೋಶಿ ಯೋಜನೆ ಆಗಿರ್ಬೋದು. ಅದೇ ರೀತಿ ಬಾಂಬೆ ಹೈ ಅಂತಕ್ಕಂಥದ್ದು ಕಂಡು ಬರ್ತದೆ. ಆಮೇಲೆ ನವಸೇವಾ ಅಂತಕ್ಕಂಥದ್ದು. ಆಮೇಲೆ ಇಲ್ಲಿ ನವಮಂಗಳೂರು ಅಂತಕ್ಕಂಥದ್ದು ಕೊಡ್ಬೋದು. ಕೊಚ್ಚಿ ಅಂತಕ್ಕಂಥದ್ದು ಕೊಡ್ಬೋದು. ಚೆನ್ನೈ ಆಗಿರ್ಬೋದು. ವಿಶಾಖಪಟ್ಟಣಂ ಇಂಪಾರ್ಟೆಂಟು. ಇನ್ನು ಇಲ್ಲಿ ಏನಪ್ಪ ಅಂದ್ರೆ ಕಲ್ಕತ್ತಾ ಅಂತಕ್ಕಂಥದ್ದು ಕೊಡ್ಬೋದು. ಇಲ್ಲಿ ಅಹಮದಾಬಾದ್ ಅಂತೇಳಿ ಕರಿತೀವಿ. ಆಮೇಲೆ ಹೈದರಾಬಾದ್ ಅಂತಕ್ಕಂಥದ್ದು ಕೊಡ್ಬೋದು. ಇನ್ನೂ ಅನೇಕ ಒಂದು ಅಂಶಗಳನ್ನು ನೋಡ್ಬೋದು, ಇಂಪಾರ್ಟೆಂಟ್ ಆಗಿರ್ತಕ್ಕಂಥವುಗಳು ಕೊಡ್ಬೋದು. ಆಮೇಲೆ ಇನ್ನೊಂದು ಏನಂತಂದ್ರೆ ಇಲ್ಲಿ ಇಂದಿರಾ ಕೋಲ್ ಅಂತಕ್ಕಂಥದ್ದು ಕೊಡ್ಬೋದು ಇಲ್ಲಿ. ಆಮೇಲೆ ಈ ಒಂದು ಭಾಗದಲ್ಲಿ ಬಂದಾಗ ಇಲ್ಲಿ ಇಂದಿರಾ ಪಾಯಿಂಟ್ ಅಂತೇಳಿ ಕೊಡ್ತಾರೆ. ಹೌದಾ,
ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನೊಂದು ಇಂಪಾರ್ಟೆಂಟ್ ಯಾವುದಂತಂದರೆ ಕನ್ಯಾಕುಮಾರಿ ಅಂತಕ್ಕಂಥದ್ದು. ಓಕೆ, ಸೊ ಇಷ್ಟೇನಂತಂದ್ರೆ ಇಲ್ಲಿ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಸೊ ನಾಳೆ ನಡೀತಕ್ಕಂಥ ಒಂದು ಪರೀಕ್ಷೆಗೆ ಇದು ನಿಮಗೆ ಉಪಯುಕ್ತವಾಗ್ತದೆ ಅಂತೇಳಿ ನಾನು ಭಾವಿಸ್ತೀನಿ. ಇನ್ನು ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.